ಮತ್ತೆ ರಾಮಾನುಜಾಯ ನಮಃ. ಇವತ್ತು ನಾವು ತಮಿಳುನಾಡಿನ ಹೊಸೂರಿನ ಪಕ್ಕದಲ್ಲಿ ಇರುವಂತಹ ದಕ್ಷಿಣ ತಿರುಪತಿ ಅನ್ನುವಂತಹ ಒಂದು ಜಾಗ. ಇದಕ್ಕೆ ಗೋಪಸಮುದ್ರಂ ಅಥವಾ ಗೋಪಸಂದ್ರಂ ಅಂತ ಕರೀತಾರೆ. ಅಲ್ಲಿ ಮೇಲ್ಗಡೆ ಇರುವಂತಹ ದಕ್ಷಿಣ ಪಿನಾಕಿನಿ ನದಿಯ ಪಕ್ಕದಲ್ಲಿ ಇರುವಂತಹ ಒಂದು ಭವ್ಯವಾದ ಕ್ಷೇತ್ರ ಶ್ರೀ ವೆಂಕಟೇಶ್ವರ ಸ್ವಾಮಿ ಕ್ಷೇತ್ರ. ಈ ಕ್ಷೇತ್ರದ ಪ್ರಧಾನ ದೇವತೆ ಶ್ರೀ ಶ್ರೀನಿವಾಸ ಬಹಳ ಪ್ರಾಚೀನವಾದಂತಹ ದೈವ. ಸುಮಾರು 96 ಹಳ್ಳಿಗಳಿಗೆ ಕುಲದೈವ ಅವನು. ಅಂತಹ ದೇವಸ್ಥಾನದಲ್ಲಿ 12 ವರ್ಷಗಳ ಸತತ ಪ್ರಯತ್ನದ ನಂತರ 12,000 ಜನ ಕೆಲಸ ಮಾಡಿರುವಂತಹ, ಸುಮಾರು 100 ಟನ್ ಇರುವಂತಹ 60 ಅಡಿ ಇಡೀ ದಕ್ಷಿಣ ಭಾರತದಲ್ಲಿಯೇ ಇಷ್ಟು ಎತ್ತರದ ಮರದಿಂದ ಮಾಡಿದಂತಹ, ತಳದಿಂದ ಸ್ತೂಪಿಯವರೆಗೆ, ಅಂದರೆ ಚಕ್ರದಿಂದ ಹಿಡಿದು ಮೇಲ್ಭಾಗದ ಶಿಖರ ಸ್ತೂಪಿಯವರೆಗೆ ಮರದಲ್ಲಿ ಮಾಡಿರುವಂತಹ ಒಂದು ಅದ್ಭುತವಾದ ರಥ ಇನ್ನೇನು ದೇವರಿಗೆ ಸಮರ್ಪಣೆಯಾಗಿ ರಥೋತ್ಸವ ನಡೀತಾ ಇದೆ. ಆ ಜಾಗಕ್ಕೆ ನಾವು ಬಂದಿದ್ದೀವಿ. ಈ ಭವ್ಯತೆಯನ್ನು ನೀವು ನೋಡಲಿ ಅನ್ನೋದಕ್ಕೋಸ್ಕರ ಇಲ್ಲಿ ನಿಮಗೆ ತೋರಿಸಿದ್ದೀನಿ. ಇದನ್ನು ಇಲ್ಲಿ ಸಾಕ್ಷಾತ್ ಇದನ್ನು ಮಾಡಿದವರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ನಾರಾಯಣ ಸ್ವಾಮಿಯವರು, ಅದೇ ಥರ ನಮ್ಮ ಅರ್ಚಕರು ಸತೀಶ್ ಅವರು, ಇವರೆಲ್ಲ ಸೇರಿ ಇವರು ಕಷ್ಟಪಟ್ಟು ಮಾಡಿದ್ದಾರೆ. ನಮ್ಮ ಧರ್ಮಪತ್ನಿ ಕೂಡ ಇಲ್ಲೇ ನೋಡ್ತಾ ಇದ್ದಾಳೆ ಆಶ್ಚರ್ಯದಿಂದ. ಈ ರಥದ ಚಕ್ರವೇ 8 ಅಡಿ ಇದೆ. ಅಂದರೆ ಮನುಷ್ಯ ಸಾಮಾನ್ಯವಾಗಿ 6 ಅಡಿ ಇರೋದೇ ಜಾಸ್ತಿ, ಇದು ಚಕ್ರವೇ 8 ಅಡಿ ಇದೆ. ಈ ವಿಗ್ರಹಗಳನ್ನೆಲ್ಲ ಅತ್ಯದ್ಭುತವಾಗಿ ಕೆತ್ತಿದ್ದಾರೆ. ಕುದುರೆಗಳಂತೂ ಅಮೋಘವಾಗಿವೆ. ಇದೇ ರೀತಿ ಮೇಲ್ಭಾಗದವರೆಗೂ ಮರಗಳನ್ನು ಬಳಸಿದ್ದಾರೆ. ತಮಿಳುನಾಡಿನ ಗೌರ್ನಮೆಂಟೇ ಇದೊಂದು ಅತ್ಯದ್ಭುತವಾದ ರಥ ಅನ್ನೋದನ್ನು ಒಪ್ಕೊಂಡಿದೆ. ವಿಗ್ರಹಗಳ ಕೆತ್ತನೆಯಂತೂ ತುಂಬ ಚೆನ್ನಾಗಿದೆ. ವಿಗ್ರಹಗಳ ಕೆತ್ತನೆಯೂ ಕೂಡ ಅತ್ಯದ್ಭುತವಾಗಿದೆ. ಎಲ್ಲ ದೇವತೆಗಳು, ದಶಾವತಾರಗಳು, ಈ ರಥದ ಪ್ರತಿಷ್ಠೆ ಆ ಪರಮಾತ್ಮನ ದಯೆಯಿಂದ ಚೆನ್ನಾಗಿ ಆಗಲಿ, ಆ ರಥ ಚೆನ್ನಾಗಿ ಓಡಲಿ, ಇದು ದೇವತೆಗಳು ಸಾನ್ನಿಧ್ಯ ಇಲ್ಲಿ ನೆಲೆಸಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಯತಿರಾಜ ದಾಸರ್ ಸ್ಥಾನಾಚಾರ್ಯ ವಂಶದಿಂದ ನಮ್ಮ ಮನೆತನದವರೆಲ್ಲರೂ ಇದಕ್ಕೆ ನಾವು ಮನಃಪೂರ್ವಕವಾಗಿ ಇದು ಚೆನ್ನಾಗಿ ನಡಿಬೇಕು, 1000 ವರ್ಷ ಚೆನ್ನಾಗಿರಬೇಕು, ಇದನ್ನು ಮಾಡಿದಂತಹ ನಮ್ಮ ನಾರಾಯಣ ಸ್ವಾಮಿ ಮತ್ತು ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಮಂಗಳವಾಗಲಿ ಅಂತ ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ. ಶ್ರೀಮತೆ ರಾಮಾನುಜಾಯ ನಮಃ. ನೋಡಿದ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ.